ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ 24. ನಾನು ಮಹಾದೇವ್ ದಿಗ್ಗಾಂವ್. 14 ವರ್ಷದಲ್ಲಿಯೇ IPLಗೆ ಕಾಲಿಟ್ಟು ಆಡಿದ ಮೊದಲ ಪಂದ್ಯದಲ್ಲಿಯೇ ಹೀರೋ ಆಗಿರುವ ಹುಡುಗ. ವೀಕ್ಷಕರೇ 3-4 ದಿವಸದಿಂದ ಆಯಿತು, ಎಲ್ಲಿ ನೋಡಿದರೆ ಅಲ್ಲಿ ವೈಭವ್ ಸೂರ್ಯವಂಶಿ ಅವರದ್ದೇ ಮಾತು. ಫೇಸ್ಬುಕ್ ಓಪನ್ ಮಾಡಿದ್ರು ಅವರದ್ದೇ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಅವರದ್ದೇ, ಯೂಟ್ಯೂಬ್ ಓಪನ್ ಮಾಡಿದ್ರು ವೈಭವ್ ಸೂರ್ಯವಂಶಿ ಅವರದ್ದೇ ಮಾತುಕತೆ. ಇಷ್ಟೆಲ್ಲ ಜನ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಅಷ್ಟಕ್ಕೂ ಯಾರು ಈ ವೈಭವ್ ಸೂರ್ಯವಂಶಿ, ಇವರ ಹಿನ್ನೆಲೆ ಏನು, ಇವರು ಎಲ್ಲಿಯವರು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಮೂಲತಃ ಬಿಹಾರದ ಸಮಸ್ತಿಪುರ ಜಿಲ್ಲೆಯ ತಾಜ್ಪುರ್ ಎಂಬ ಗ್ರಾಮದವರು. ಇವರು ಮಾರ್ಚ್ 27, 2011ರಲ್ಲಿ ಜನಿಸಿದ್ದರು. ಇವರ ತಂದೆಯ ಹೆಸರು ಸಂಜೀವ್ ಸೂರ್ಯವಂಶಿ. ಇವರು ಮೂಲತಃ ಕೃಷಿಕರಾಗಿದ್ದರು. ಇವರಿಗೂ ಕೂಡ ಕ್ರಿಕೆಟ್ನಲ್ಲಿ ಆಸಕ್ತಿ ಇತ್ತು. ಆದರೆ ಆ ಟೈಮ್ನಲ್ಲಿ ಇವರಿಗೆ ಯಾವುದೇ ಸಪೋರ್ಟ್ ಇಲ್ಲದ ಕಾರಣ ಕ್ರಿಕೆಟ್ ಕ್ಷೇತ್ರಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ. ಆದರೆ ಅವರ ಮಗನನ್ನು ಒಬ್ಬ ಒಳ್ಳೆ ಕ್ರಿಕೆಟ್ ಆಟಗಾರನಾಗಿ ಮಾಡಬೇಕೆಂಬ ಗುರಿ ಇವರದಾಗಿತ್ತು. ಆ ಕಾರಣಕ್ಕಾಗಿ ವೈಭವ್ ಸೂರ್ಯವಂಶಿ ಅವರು 4ನೇ ವಯಸ್ಸಿನಲ್ಲಿದ್ದಾಗಲೇ ವೈಭವ್ ಸೂರ್ಯವಂಶಿಯಲ್ಲಿದ್ದ ಕ್ರಿಕೆಟ್ ಪ್ರತಿಭೆಯನ್ನು ಅವರ ತಂದೆ ಗುರುತಿಸಿದ್ದರು. ವೈಭವ್ ಸೂರ್ಯವಂಶಿ ಅವರು 9ನೇ ವಯಸ್ಸಿನಲ್ಲಿದ್ದಾಗಲೇ ಅವರ ತಂದೆ ಅವರನ್ನು ಸಮಸ್ತಿಪುರದಲ್ಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ದರು. ನಂತರ ವೈಭವ್ ಸೂರ್ಯವಂಶಿ ಮಾಜಿ ರಣಜಿ ಆಟಗಾರ ಮನೀಶ್ ಓಜಾ ಅವರ ಬಳಿ ತರಬೇತಿ ಪಡೆದುಕೊಂಡರು. ಎಡಗೈ ಬ್ಯಾಟ್ಸ್ಮನ್ ಆಗಿರುವ ವೈಭವ್ ಸೂರ್ಯವಂಶಿ ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ಎಲ್ಲರ ಗಮನ ಸೆಳೆದಿದ್ದರು. ವೈಭವ್ ಸೂರ್ಯವಂಶಿ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಮಾಡಿರುವ ಸಾಧನೆ ಎಂದರೆ ಅವರು ತಮ್ಮ 12ನೇ ವಯಸ್ಸಿನಲ್ಲಿಯೇ ಬಿಹಾರದ ಪರವಾಗಿ ರಣಜಿ ಟ್ರೋಫಿಗೆ ಕಾಲಿಡುತ್ತಾರೆ. ಈ ಮೂಲಕ 1986ರ ನಂತರ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಆಟಗಾರ ಎಂಬ ದಾಖಲೆ ನಿರ್ಮಿಸುತ್ತಾರೆ ಮತ್ತು ಬಿಹಾರದ ಪರವಾಗಿ ರಣಜಿ ಆಡಿದ 2ನೇ ಅತಿ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗುತ್ತಾರೆ. ಅದಾದ ನಂತರ 2023ರಲ್ಲಿ ಅವರು ಅಂಡರ್-19 ಚತುಷ್ಕೋನ ಸರಣಿಯಲ್ಲಿ ಭಾರತದ ಬಿ ತಂಡವನ್ನು ಪ್ರತಿನಿಧಿಸುತ್ತಾರೆ ಮತ್ತು 6 ಪಂದ್ಯದಲ್ಲಿ 2 ಅರ್ಧ ಶತಕಗಳೊಂದಿಗೆ 177 ರನ್ ಕಲೆ ಹಾಕುತ್ತಾರೆ. ಇನ್ನು 2024ರಲ್ಲಿ ಅಂಡರ್-19 ವಿಶ್ವಕಪ್ನಲ್ಲಿಯೂ ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ನಂತರ ನವೆಂಬರ್ 2024ರಲ್ಲಿ ಕೇವಲ 13 ವಯಸ್ಸಿನಲ್ಲಿಯೇ IPL ಹರಾಜಿನಲ್ಲಿ ಆಯ್ಕೆಯಾದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸ ಸೃಷ್ಟಿಸಿದ್ದಾರೆ. ಹರಾಜಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಇವರನ್ನು 1.10 ಕೋಟಿ ರೂಪಾಯಿಗೆ ಖರೀದಿಸಿದೆ. ಇನ್ನು ಏಪ್ರಿಲ್ 19, 2025ರಂದು ನಡೆದ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಯಶಸ್ವಿ ಜೈಸ್ವಾಲ್ ಜೊತೆಗೆ ಕಣಕ್ಕಿಳಿದ ವೈಭವ್ ಸೂರ್ಯವಂಶಿ ಅನುಭವವುಳ್ಳ ಆಟಗಾರ ಶಾರ್ದೂಲ್ ಠಾಕೂರ್ ಅವರ ಬೌಲಿಂಗ್ ಎದುರಿಸಬೇಕಿತ್ತು. ಆದರೆ ಶಾರ್ದೂಲ್ ಠಾಕೂರ್ ಹಾಕಿದ ಮೊದಲ ಬಾಲ್ಗೆ 6 ಹೊಡೆದು ಎಲ್ಲರ ಗಮನ ಸೆಳೆದಿದ್ದರು. ಇನ್ನು ವೈಭವ್ ಸೂರ್ಯವಂಶಿ 6 ಹೊಡೆಯುವುದರ ಮೂಲಕ ಅವರ IPL ಕೆರಿಯರ್ ಅನ್ನು ಪ್ರಾರಂಭಿಸಿದ್ದಾರೆ. ಆ ಪಂದ್ಯದಲ್ಲಿ 20 ಎಸೆತಗಳಿಗೆ 34 ರನ್ ಕಲೆ ಹಾಕಿ ವೈಭವ್ ಸೂರ್ಯವಂಶಿ ಅವರು ಆಡಿದ ಮೊದಲ ಪಂದ್ಯದಲ್ಲಿಯೇ ಹೀರೋ ಆಗಿದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಅವರ ಮೇಲೆ ಇಟ್ಟ ಭರವಸೆ ಅವರು ಆಡಿದ ಮೊದಲ ಇನ್ನಿಂಗ್ಸ್ ಅಲ್ಲಿಯೇ ಹೆಚ್ಚು ಮಾಡಿದ್ದಾರೆ. ವೈಭವ್ ಸೂರ್ಯವಂಶಿ ಇದೇ ರೀತಿ ಆಡುತ್ತಾ ಹೋದರೆ ಭವಿಷ್ಯದಲ್ಲಿ ದೊಡ್ಡ ಹೆಸರು ಮಾಡುವುದರಲ್ಲಿ ಅನುಮಾನವೇ ಇಲ್ಲ. ವೀಕ್ಷಕರೇ, ಇದು ಆಗಿತ್ತು ತನ್ನ 14 ವಯಸ್ಸಿನಲ್ಲಿಯೇ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ ವೈಭವ್ ಸೂರ್ಯವಂಶಿ ಅವರ ಕೆಲವು ವಿವರ. ಇದೇ ರೀತಿ ನ್ಯೂಸ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24. ನಮಸ್ಕಾರ.